ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಸ್ವ್ಯಾಗ್ ಸಖಿ ಮೀರಾ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ, ಈ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ SSLC ಮಕ್ಕಳಿಗೆ ಉಪಯೋಗ ಆಗುವಂತ ಒಂದು ವಿಷಯವನ್ನ ತಗೊಂಡು ಬಂದಿದ್ದೀನಿ. ಆ್ಯಂಡ್ ಮಕ್ಕಳೇ, ಎಕ್ಸಾಮ್ಸ್ ಹತ್ರ ಬಂತು ಅಂತಂದ ಕೂಡಲೇ ನಿಮ್ಮೆಲ್ರಿಗೂ ಟೆನ್ಷನ್ ಜಾಸ್ತಿ ಆಗ್ತಿರ್ತದಪ್ಪ. ಅದರಲ್ಲೂ ಎಕ್ಸಾಮ್ಸ್ ಫಸ್ಟ್ ಟೈಮ್ ಬೇರೆ ಬರಿತಿರ್ತೀರಾ, ಅದರಲ್ಲೂ ಪಬ್ಲಿಕ್ ಎಕ್ಸಾಮ್ ಫಸ್ಟ್ ಟೈಮ್ ಬರಿತಿರ್ತೀರಾ. ನಿಮಗೆ ಸಾವಿರಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಹೆಂಗಾಗುತ್ತೋ ಏನೋ ಎಕ್ಸಾಮ್ಸ್ ಅನ್ನುವಂಥ ಒಂದು ಗೊಂದಲ ಕೂಡ ಇರುತ್ತೆ. ಅದ್ರ ಜೊತೆಗೆ ಏನು ಓದಿದ್ರೂ ಕೂಡ ಕಡಿಮೆ ಆಯ್ತಪ್ಪ, ನಾನು ಇನ್ನೂ ಓದಲೇ ಇಲ್ಲ ಅನ್ನುವಂಥ ಒಂದು ಭಯ ಕೂಡ ನಿಮ್ಮಲ್ಲಿರುತ್ತೆ. ಆ್ಯಂಡ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಿ ಅಂತಂದರೆ ನಿಮಗೆ ಕಡೆ ಎಷ್ಟು ನೋಟ್ಸ್ ಇದ್ರೂ ಕೂಡ ನಿಮ್ಗೆ ಅದು ಕಡಿಮೆ ಅಂತಲೇ ಅನಿಸ್ತಿರ್ತದೆ. ಇನ್ನೂ ಏನೋ ನಾನು ಓದೋದನ್ನ ಬಿಟ್ಟೆ, ಇನ್ನೂ ಏನೋ ನಾನು ಓದಬೇಕಿತ್ತು ಅನ್ನುವಂಥದ್ದೊಂದು ತುಡಿತ ಆಗಿರಲಿ, ಅದೊಂದು ಭಯ ಆಗಿರಲಿ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ಆ ಎಲ್ಲ ಭಯವನ್ನು ನಿವಾರಣೆ ಮಾಡಬೇಕು, ನಿಮ್ಮೆಲ್ಲರಿಗೂ ಸಹಾಯ ಮಾಡ್ಲಿಕ್ಕೆ ಅಂತ ಹೇಳಿ ಇವತ್ತ ಈ ಸಂದರ್ಶನ ಕಾರ್ಯಕ್ರಮವನ್ನು ತಗೊಂಡು ಬಂದಿದ್ದೀನಿ. ಮೀರಾಕ್ಕ, ಸಂದರ್ಶನ ಕಾರ್ಯಕ್ರಮದಿಂದ ನಮಗೇನು ಉಪಯೋಗ ಅಂತ ಹೇಳಿ ನೀವೆಲ್ಲ ಕೇಳಬಹುದು. ಆದ್ರೆ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುವಂತ ಒಂದು ವಿಷಯವನ್ನೇ ತಗೊಂಡು ಬಂದಿದ್ದೀನಿ. ಅದ್ ಯಾವ್ದಪ್ಪ ಅಂತಂದ್ರೆ ಪರೀಕ್ಷಾ ತೋಷ. ಏನಿದು ಪರೀಕ್ಷಾ ತೋಷ ಅಂತಂದ್ರೆ ಮಕ್ಕಳೇ, SSLC ಅಲ್ಲಿ ನಿಮ್ಮೆಲ್ಲರಿಗೂ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅನ್ನೋದು ಗೊತ್ತೇ ಇರುತ್ತೆ. ಅಂಡ್ ಈ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಬಹಳಷ್ಟು ಸಲ ನಿಮಗೆ ಯಾವ ಕ್ವೆಶನ್ಸ್ ಅನ್ನ ಜಾಸ್ತಿ ಓದ್ಕೊಳ್ಬೇಕು, ಯಾವ್ದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು ಅನ್ನುವಂಥ ಗೊಂದಲಗಳು ಬಂದೇ ಬರುತ್ತೆ. ಸೊ ಈ ಥರದ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಿ ನಿಮ್ಮಲ್ಲಿ ಆ ಒಂದು ವಿಷಯದ ಬಗ್ಗೆ ಹೆಚ್ಚಿನ ನಾಲೆಜನ್ನು ಕೊಟ್ಟು ಹೈ ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಅಂತೇಳಿ ಹೆಲ್ಪ್ ಆಗುವಂಥದ್ದೇ ಈ ಪರೀಕ್ಷಾ ತೋಷ. ಸೊ ಇವತ್ತ ನಮ್ಮ ಜೊತೆ ಈ ಪರೀಕ್ಷಾ ತೋಷ ಅನ್ನುವಂಥ ಪುಸ್ತಕವನ್ನು ಬರೆದಿರುವಂತಹ NF ಕಿತ್ತೂರ್ ಸರ್ ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದಾರೆ. ಸೊ ಮೊದಲಿಗೆ ತಡ ಮಾಡದೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸೊ ಮೊದಲಿಗೆ ಈ ಪರೀಕ್ಷಾ ತೋಷ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮೆಲ್ಲ ಪುಟಾಣಿಗಳಿಗೆ ನಿಮ್ಮ ಕಿರು ಪರಿಚಯ ಮಾಡಿಕೊಡಿ ಸರ್. ಓಕೆ ಮೇಡಮ್, ನಾನು NF ಕಿತ್ತೂರ್ ಅಂತ. ನಾನು 20 ವರ್ಷಗಳಿಂದ ಹಿಂದಿ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಮೇಡಮ್. ನಾನು ಕಡು ಬಡತನದಿಂದ ಬಂದು ನಾನು ಒಂದು ನಮ್ಮ ಅಪ್ಪನ ಆಸೆಯಂತೆ, ನಮ್ಮ ತಂದೆಯ ಆಸೆಯಂತೆ ಒಂದು ಹಿಂದಿ ಟೀಚರ್ ಆಗಬೇಕಂತ ಬಯಸಿದ್ರು. ಅದೇ ರೀತಿ ಅವರ ಆಸೆಯನ್ನು ಈಡೇರಿಸಿದ್ದೀನಿ. ಮಕ್ಕಳಿಗೆ ಅನುಕೂಲವಾಗುವಂಥ ಅತ್ಯಂತ ಸರಳ ರೂಪದಲ್ಲಿ ನನ್ನ ಆತ್ಮೀಯ ಹಳೆಯ ವಿದ್ಯಾರ್ಥಿಗಳು ನನಗೆ ಹೇಳ್ತಾ ಇದ್ದರು, ಸರ್ ನಿಮ್ಮ ಶಬ್ದ ಭಂಡಾರ ಬೇರೆ ಮಕ್ಕಳಿಗೂ ಹೋಗಲಿ, ಅತ್ಯಂತ ಸಾಧಾರಣವಾದಂಥ ಅತ್ಯಂತ ಸರಳವಾದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯುವಂಥ ಒಂದು ಮೆಥಡ್ ಅಥವಾ ಅದು ಇರಲಿ ಅಥವಾ ಬರಲಿ ಅನ್ನುವಂಥ ಉದ್ದೇಶದಿಂದ ಬಹಳ ದಿನಗಳ ಕನಸು ಇವತ್ತು ನನಸಾಗಿದೆ ಮೇಡಮ್. ಆ ಪುಸ್ತಕ ಹೊರಗೆ ಬಂದಿದೆ, ಅದು ಹಿಂದಿ ಪರೀಕ್ಷಾ ತೋಷ ಅಂತೇಳಿ. ಸೊ ಸರ್, ಈಗ ಪರೀಕ್ಷಾ ತೋಷ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮದೊಂದು ಕಿರು ಪರಿಚಯ ನಾವು ಕೇಳಿದ್ವಿ. ಅಂಡ್ ಅದೇ ರೀತಿ ನೀವು ಹಿಂದಿ ಟೀಚರ್ ಅಂತ ಕೂಡ ನಮಗೆ ಗೊತ್ತಾಯ್ತು ಈಗ. ಸೊ ಮೊದಲಿಗೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವ ಮಕ್ಕಳಾಗಿರ್ಲಿ ಅಥವಾ ಹೊರಗಿನ ಮಕ್ಕಳಾಗಿರ್ಲಿ, ನಮಗೆ ಹಿಂದಿ ಲ್ಯಾಂಗ್ವೇಜ್ ಅಂದ ಕೂಡಲೇ ಸ್ವಲ್ಪ ಕಷ್ಟ ಅಂತ ನಾವು ಹೇಳ್ತೀವಿ. ಯಾಕಂತಂದ್ರೆ ನಮ್ಮ ಮಾತಾಡುವಂಥ ಲ್ಯಾಂಗ್ವೇಜ್ಗಳು ಬೇರೆ ಆಗಿರೋದ್ರ ಕಾರಣ ನಮ್ಗಳಿಗೆ ಹಿಂದಿ ಸ್ವಲ್ಪ ಕಷ್ಟ ಅಂತ ಮಕ್ಕಳು ಹೇಳ್ತಿರ್ತಾರೆ. ಅಂಡ್ ಅದರಲ್ಲಿ ಸ್ಕೋರಿಂಗ್ ಮಾಡಕ್ ಕಷ್ಟ ಅಂತ ಕೂಡ ಮಕ್ಕಳು ಹೇಳ್ತಿರ್ತಾರೆ. ಸೊ ಈ ಪರೀಕ್ಷಾ ತೋಷ ಅನ್ನುವಂಥ ಪುಸ್ತಕ ಯಾವ್ದ್ರ ರಿಲೇಟೆಡ್ ಆಗಿದೆ, ಇದನ್ನ ಮಾಡಬೇಕಾದ್ರೆ ಮುಖ್ಯ ಉದ್ದೇಶ ಏನಾಗಿತ್ತು, ಅಥವಾ ಇದಕ್ಕೆ ನೀವು ಇದೊಂದು ರೀಸನ್ ಆಯ್ತು, ಅಥವಾ ಇದರ ನಕಾಶೆ ಮೂಲಕ ನಾನು ಇದನ್ನ ಪ್ರಿಪೇರ್ ಮಾಡಿದ್ದೀನಿ ಅನ್ನೋ ಥರ ಏನಾದರೂ ವಿಷಯಗಳಿದ್ರೆ ಹೇಳಬೇಕು. ಓಕೆ ಮೇಡಮ್, ಮಕ್ಕಳಿಗೆ ರಾಷ್ಟ್ರ ಭಾಷೆ ಹಿಂದಿ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಬಳಕೆಯಾಗುವಂಥ ಭಾಷೆ ರಾಷ್ಟ್ರ ಭಾಷೆ. ಮಹಾತ್ಮ ಗಾಂಧೀಜಿಯವರು ಇದನ್ನು ರಾಷ್ಟ್ರ ಭಾಷೆಯನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಅದು ಪ್ರತಿ ಹೈಸ್ಕೂಲ್ನಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂತೇಳಿ ಒಂದು ಸಬ್ಜೆಕ್ಟ್ ಇರ್ತಾ ಇದೆ ಮೇಡಮ್. ಅತ್ಯಂತ ಸರಳ, ನಾವು ಭಾಳ ತಿಳ್ಕೋಬೇಕು. ಅದು ನಾವು ಬುಕ್ಕಿನಲ್ಲಿ ಬರೆದಿಡುವಂಥ ಒಂದು 3 ವಿಷಯನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್. ಮೊಟ್ಟ ಮೊದಲನೇದಾಗಿ, ನಾವು ಪರೀಕ್ಷೆ ಅಂದಾಗ ನಮ್ಮಲ್ಲಿ ಭಯ ಉತ್ಪತ್ತಿ ಆಗೋದು ಸಹಜ. ನಾವು ಭಯ ಪಡಲೇಬಾರ್ದು. ಅದಕ್ಕೆ ನಾನು 3 ಪಾಯಿಂಟ್ ಹೇಳ್ತೇನೆ ಮೇಡಮ್. ಆ ಪುಸ್ತಕದಲ್ಲಿ ಕೂಡ ನಾನು ಮುದ್ದು ಮಕ್ಕಳಿಗೆ ವಾಕ್ಯಗಳನ್ನು ಹೇಳಿದ್ದೀನಿ. ಅದನ್ನು ಸಂಕ್ಷಿಪ್ತದಲ್ಲಿ ವಿವರಣೆ ಮಾಡಲಿಕ್ಕೆ ಬಯಸ್ತೀನಿ ಮೇಡಮ್. ಫಸ್ಟ್, ಎಲ್ಲಕ್ಕಿಂತ ಮೊಟ್ಟ ಮೊದಲು ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳಿಬೇಕು. ಆತ್ಮವಿಶ್ವಾಸ ಅಂದರೆ ಏನಂತೀರಾ, ನಾನು ಇದನ್ನು ಮಾಡಬಲ್ಲೆ. ಅದರಲ್ಲಿ ಒಂದು ಹಿಂದಿಯಲ್ಲಿ ಕಹಾವತ್ತಿದೆ, ಹಮ್ ಕಿಸಿ ಸೆ ಕಮ್ ನಹೀ ಹೈ. ಮೇಡಮ್, ಈ ಒಂದು ಭಾವನೆ ನಮ್ಮಲ್ಲಿ, ಆತ್ಮವಿಶ್ವಾಸ ಬೆಳೆಸಿಕೊಂಡಾಗ ಈ ಒಂದು ಭಾವನೆ ನಮ್ಮಲ್ಲಿ ಉದ್ಭವವಾಗುತ್ತದೆ. ಅದರಲ್ಲಿ ನಮಗೆ ಅನಿಸುತ್ತದೆ ನಾವು ಯಾವುದರಲ್ಲಿ ಕಡಿಮೆ ಇಲ್ಲ. ಹಾಗಾದರೆ ಮುಂದಿನ ಸ್ಟೆಪ್, ಇದು 1ನೇ ಸ್ಟೆಪ್ ಆಯಿತು. ಮುಂದೆ ಸ್ಟೆಪ್ ಏನು ಮಾಡಬೇಕು ಮೇಡಮ್? ಇಸ್ಕಲಿ ಬೂಂದ್ ಬೂಂದ್ ಸೆ ಸಾಗರ್ ಬಂತಾ ಹೈ. ನಮಗೆಲ್ಲ ಗೊತ್ತು ಸಾಗರ, ಹನಿ 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 ಕೂಡಿದರೆ ಹಳ್ಳ. ನಮಗೆಲ್ಲ ಗೊತ್ತು ಇದೆಷ್ಟೆಲ್ಲ ದೊಡ್ಡ ಸಾಗರ ಇದೆ. ಹೇಗೆ ನಾವು ಮೂಲದಿಂದ ಅಥವಾ ಅದರ ಮೂಲದಿಂದ ವಿಚಾರ ಮಾಡಿದಾಗ ಅದು ಹನಿ ಹನಿ ಆಗಿರುತ್ತದೆ. ನಮ್ಮ ಹತ್ತಿರ ಮೇಡಮ್ ಉಳಿದಿದೆ ಇನ್ನೂ 60 ದಿವಸ ಉಳಿದಿದೆ. ಹೋಗಲಿ ಬಿಡಿ, 60 ಸಂಡೇಯನ್ನು ತೆಗೆದರೂ ಕೂಡ 50 ದಿವಸ ನೆಟ್ ಅಂತೂ ನಮ್ಮ ಕಡೆ ಉಳಿದಿದೆ ಮೇಡಮ್. ನಾವು ದಿನಾಲು ನಾನು ಬರೀ ಹಿಂದಿ ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ, ಬರೀ ಆಲ್ ಸಬ್ಜೆಕ್ಟ್ 6 ಸಬ್ಜೆಕ್ಟ್ಗಳನ್ನು ದಿನ ಒಂದೊಂದೇ ಪ್ರಶ್ನೆಗಳನ್ನು ದಿನಾಲು ಪರ್ಫೆಕ್ಟ್ ಮಾಡ್ತೇ ಹೋದರೆ ಮೇಡಮ್, ಲೆಕ್ಕ ಹಾಕಿ 1 ತಿಂಗಳಿಗೆ ಎಷ್ಟಾಗ್ಬೋದು?
ದೊಡ್ಡ ಗುಡ್ಡನೇ ಆಗ್ಬೋದಲ್ಲ, ಅದಕ್ಕೆ ಬೂಂದ್ ಬೂಂದ್ಸೆ ಸಾಗರ್ ಬಂತ. ಈ ರೀತಿ ನಾವು ಇದನ್ನು ಅರ್ಥ ಮಾಡ್ಕೋಬಹುದು. ಆಮೇಲೆ ಮೇಡಮ್ ಇನ್ನೊಂದು, ಇದು 2ನೇ ಸ್ಟೆಪ್ ಆಯಿತು. ಇನ್ನು 3ನೇ ಸ್ಟೆಪ್ಪಿಗೆ ಬರೋಣ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ನಾವೆಲ್ಲ ಏನು ಮಾಡ್ತೀವಿ, ಒಂದು ತಿಂಗಳು ಎಕ್ಸಾಮ್ ಇರ್ತ ಅಥವಾ ಒಂದು 15 ದಿವಸ ಎಕ್ಸಾಮ್ ಇರ್ತ, ಎಲ್ಲ ಬಿಟ್ಕೊಟ್ಟು ಆರೋಗ್ಯವನ್ನು ಒಂದು ತ್ಯಜಿಸಿ ನಾವು ಸ್ಟಡಿ ಮಾಡ್ತೇವೆ. ಹಾಗಲೇ ಮಾಡಲೇಬಾರ್ದು. ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ದಿನನಿತ್ಯದ ಪ್ರಕಾರ ನಾವು ನಿದ್ದೆ ಎಷ್ಟು, ಆಮೇಲೆ ನಮ್ಮ ಪರಿಶ್ರಮ ಎಷ್ಟು, ಇದನ್ನು ನಾವು ಲೆಕ್ಕದಲ್ಲಿ ಇಟ್ಕೊಂಡು ಹೋದಾಗ ನಮ್ಮ ಆರೋಗ್ಯ ನಮಗೆ ಸಂಪತ್ತನ್ನು ಕೊಡ್ತಾ ಇದೆ. ಆಮೇಲೆ ನಾವು ಸರಿಯಾದಂಥ ಮಾರ್ಗದಲ್ಲಿ ಚೆನ್ನಾಗಿ ಓದಿ, ಅದಕ್ಕೊಂದು ಮಾತು ಹೇಳ್ತಾರೆ, ಅದಕ್ಕೆ ನಾವು ಟೆನ್ಷನ್ ತಗೋಬಾರ್ದು. ನಾವು ಇನ್ನೊಬ್ಬರಿಗೆ ಟೆನ್ಷನ್ ಕೊಡಬೇಕಂದ್ರೆ ಪರೀಕ್ಷೆಗೆ ಟೆನ್ಷನ್ ಕೊಡುವಂಥ ಒಂದು ಮಾತು ಇಲ್ಲಿ ಬರ್ತದೆ. ಹಾಗಾಗಿ ಈ ಮಾತು ಏನಂತೀರಾ, ಪರೀಕ್ಷೆಗೆ ಹೆಂಗೆ ಟೆನ್ಷನ್ ಕೊಡ್ಬೋದು? ಅದಕ್ಕೆ ನ್ಯೂಟನ್ ಅವರು ಒಂದು ನಾನು ವಿಷಯದಲ್ಲಿ ಕೇಳಿದ್ದೇನೆ, 8 ಕೊಟ್ಟು ಅದಕ್ಕೆ 6 ಬರೆಯಿರಿ ಅಂತ ಹೇಳಿದಂಥ ಒಬ್ಬ ಶಿಕ್ಷಕರು ನಮಗೆ ನೆನಪಿದೆ. ಅವರು 8ಕ್ಕೆ 8 ಬರೆದು ಶಿಕ್ಷಕರಿಗೆ ಸವಾಲು ಹಾಕಿದರಂತೆ, ಬೇಕಾದ 6 ನೀವೇ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಇಂಥ ಒಂದು ಪ್ರಭುತ್ವ, ಇಂಥ ಒಂದು ಮಾನಸಿಕ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಂಡಾಗ ಎಕ್ಸಾಮವೇ ನಮಗೆ ಹೆದರುತ್ತದೆ ಅನ್ನುವಂಥ ಒಂದು ವಿಷಯ ಇಲ್ಲಿ ಪ್ರಸ್ತುತವಾಗುತ್ತದೆ. ಅದಕ್ಕೆ ಪ್ರಶ್ನೆ ಪತ್ರಿಕೆ ತೆಗೆಯುವವರೆಗೂ ಇವರಿಗೆ ಯಾವ ರೀತಿ ಪ್ರಶ್ನೆಗಳನ್ನು ನಾವು ಕಠಿಣ ತೆಗಿಬೇಕು ಅನ್ನುವಂಥ ಗೊಂದಲದಲ್ಲಿ ಇರ್ತಾರೆ. ಆ ರೀತಿ ನಾವು ಎಕ್ಸಾಮ್ ರೆಡಿಯಾಗಿ ಹೋದರೆ ನಮ್ಮ ಭವಿಷ್ಯ ಉಜ್ವಲವಾಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ನಾವು ಮೊದಲು ಹೆದರಬಾರ್ದು ಅಷ್ಟೇ. ಎಲ್ಲದ ಬಂದದ್ದನ್ನು ಎಲ್ಲ ಒಳ್ಳೆಯದಕ್ಕಾಗಿ ಅಂತ ತಿಳ್ಕೊಂಡು ಪರೀಕ್ಷೆಯನ್ನು ಇಂದಿನಿಂದ ಓದಲಿಕ್ಕೆ ಶುರು ಮಾಡಿದರೂ ಕೂಡ ನಾವು ಬೆಟ್ಟದಟ್ಟು ನಾವು ಓದಬಹುದು ಮೇಡಮ್. ಆ ಒಂದು ಉದ್ದೇಶ ಇಟ್ಕೊಂಡು ನಾ ಈ ಒಂದು ಪರೀಕ್ಷಾ ತೋಷವನ್ನು ರೆಡಿ ಮಾಡಿದ್ದೀನಿ ಮೇಡಮ್. ಓಕೆ ಸರ್, ಈಗ ನಂದು ಇನ್ನೊಂದು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಎಕ್ಸಾಮ್ಸ್ ಅಂದ ಕೂಡಲೇ ಮಕ್ಳು ಏನ್ ಮಾಡ್ತಾರೆ, ಮೊದಲಿಂತನೂ ಓದ್ಕೊಂಡು ಬಂದಿರೋದಿಲ್ಲ. ಬಹಳಷ್ಟು ಮಕ್ಳು ಏನ್ ಮಾಡ್ತಾರೆ, ಎಕ್ಸಾಮ್ಸ್ ಬಂತು ಅಂತ ಅಂದ ಕೂಡಲೇ ಓದಕ್ ಶುರು ಮಾಡೋದು, ಅಥವಾ ಎಕ್ಸಾಮ್ಸ್ ಹಿಂದಿನ ದಿವಸ ನಾವು ಓದ್ತೀವನೋ ಆ ಒಂದು ಮೆಂಟಾಲಿಟಿಯಲ್ಲಿ ಮಕ್ಳು ಇರ್ತಾರೆ. ಸೊ ಆ ಮಕ್ಕಳು ಆ ರೀತಿ ಓದಬೇಕಾದ್ರೆ ಅವರೆಲ್ಲ ಜಾಸ್ತಿ ಪ್ರಿಫರ್ ಮಾಡೋದೇನಪ್ಪಾ ಅಂತಂದ್ರೆ ಕೊನೆ ಪುಟದಲ್ಲಿರುವಂತ ನೀಲನಕ್ಷೆ. ಸೊ ಈಗ ನಿಮ್ಮ ಪುಸ್ತಕ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆಯೋ ಇಲ್ವೋ, ಅಥವಾ ಈ ಪುಸ್ತಕದಲ್ಲಿ ಯಾವ ರೀತಿ ನೀವು ಕ್ವೆಶ್ಚನ್ಸ್ ಅನ್ನ ಹುಡುಕಿದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ಕರೆಕ್ಟ್ ನೋಡ್ರಿ ಮೇಡಮ್, ಅತ್ಯಂತ ಸುಂದರವಾದಂಥ ಅತ್ಯಂತ ಅರ್ಥಗರ್ಭಿತವಾದ ಪ್ರಶ್ನೆ ಇದು. ಏನಾದರೂ ನಾವು ಮನೆ ಕಟ್ಟಬೇಕು ಅಂತೇಳಿ ಒಂದು ವಿಚಾರ ಮಾಡಿದಾಗ ಅದಕ್ಕೊಂದು ಇಂಜಿನಿಯರ್ ಪ್ಲಾನಿಂಗ್ ಹಾಕಿಕೊಡ್ತಾರೆ. ಹಾಗೆ ಕೂಡ ಮೇಡಮ್ ನಾವು ಕೂಡ ಒಂದು ವಾಕ್ಯಗಳನ್ನು ಹೇಳ್ತೀನಿ, 1-2-3 ನೋಡ್ರಿ. ಇಲ್ಲಿ ಪರಿಚಯದ ಒಂದು ಸಿಂಪಲ್ ಆಗಿ ಒಂದು ನಾವು ಇದನ್ನು ಹೇಳ್ಬೇಕಂದ್ರೆ, ಸುಂದರವಾದ ಮನೆಯನ್ನು ಕಟ್ಟಿ ಅದನ್ನು ಅಲಂಕರಿಸಿದಾಗ ಅಲ್ಲಿ ಗೃಹ ಪ್ರವೇಶ. ಯಾಕಂದ್ರೆ ನಾವೆಲ್ಲ ಪರಿಶ್ರಮ ಪಟ್ಟಿರ್ತೇವೆ, ಆಮೇಲೆ ಯಾವ ರೂಮು ಏನು ಈ ರೀತಿ ನಾವು ಗೃಹ ಪ್ರವೇಶ ಮಾಡ್ತೇವೆ. ಅದೇ ರೀತಿಯನ್ನು ನಾವು ಪರೀಕ್ಷಾ ತೋಷ ಎಂಬ ಅರ್ಥಗರ್ಭಿತವಾದಂಥ ಈ ಕೈಪಿಡಿಯನ್ನು ಓದಿ ಗ್ರಹಿಸಿಕೊಂಡಾಗ ಉಜ್ವಲ ಭವಿಷ್ಯ, ಇಷ್ಟೇ ನಾವು ತಿಳ್ಕೋಬೇಕು. ಅದರಲ್ಲಿ ಮೇಡಮ್ ನಾ ಈ ಒಂದು ಪುಸ್ತಕದಲ್ಲಿ 2 ಭಾಗಗಳನ್ನು ಮಾಡಿದ್ದೀನಿ. ಆ 2 ಭಾಗನ ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೀನಿ, ಭಾಳಷ್ಟು ದೊಡ್ಡದಾಗಿ ಹೋಗೋದಿಲ್ಲ, ಮಕ್ಕಳಿಗೆ ತಿಳಿಯುವಂಥ ಹಾಗೆ. ಅತಿ ಉಪಯುಕ್ತವಾದ ಕಡಿಮೆ ಸಮಯದಲ್ಲಿ ಓದಿನಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರಿಸುವ ಜಾಣ್ಮೆ ಉಂಟು ಮಾಡುತ್ತದೆ ಮೇಡಮ್. ಈಗ ನಾವು ಕಡಿಮೆ ಓದಿದ್ದೀವಿ, ಉದಾಹರಣೆಗೆ ಒಂದು ಎಕ್ಸಾಂಪಲ್ ಮೇಡಮ್, ಈಗ ಸೇಬ್ಗೆ ಹಾಲತ್ಗೆ ಬಾರಿ ಮೇ ಲಿಖಿ ಅಂತೇಳಿ ಒಂದು ಕ್ವಶನ್ ಬಂದಿರ್ತದೆ, ಲಾಂಗ್ ಕ್ವಶನ್ ಅದು. ನಾ ಹೆಂಗ್ ಮಾಡಿದ್ದೀನಿ ಇಲ್ಲಿ, ಸೇಬ್ಗೆ ಪ್ರಥಮ ಸೇಬ್ ಕೈಸಾತ, ದ್ವಿತೀಯ ಸೇಬ್ ಕೈಸಾತ, ತೃತೀಯ, ಚತುರ್ಥ, ಈ ರೀತಿ ಮಾಡಿದೆ. ಅಂದ್ರೆ 4 ಹಣ್ಣುಗಳ ವ್ಯವಸ್ಥೆಯಲ್ಲಿ ಅವರು ನ್ಯೂ ಟೈಪ್ನಲ್ಲಿ ಓದಿರ್ತಾರೆ. ಆಮೇಲೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಗ್ರಹಿಸಿಕೊಂಡ್ರೆ ಅದೇ ಉತ್ತರವನ್ನ ಇಲ್ಲಿ 4 ಪಾಯಿಂಟ್ಗಳಲ್ಲಿ ಬರೀಬಹುದು. ಈ ರೀತಿ ಎಲ್ಲಾ ವ್ಯವಸ್ಥೆನ ನಾ ಈ ಒಂದು ಬುಕ್ಕಿನಲ್ಲಿ ಮಾಡುವಂತ ವ್ಯವಸ್ಥೆ ಮಾಡಿದ್ದೀನಿ ಮೇಡಮ್. ಆಮೇಲೆ ಮೇಡಮ್ ಇನ್ನೊಂದೇನು, ಒಂದು ವಿಶೇಷವಾದಂತ ಇದು ಅನುರೂಪತ ಅಂತ ಬರ್ತದೆ. ಅನುರೂಪತನ ಕೂಡ ನಾನು ಒಂದು ವಾಕ್ಯದ ಇಲ್ಲಿ 2 ಭಾಗ ಮಾಡಿದ್ರ ಉದ್ದೇಶ ಅಂದ್ರೆ ಏನು ಮೇಡಮ್, ಪಾರ್ಟ್ 1 ಪಾರ್ಟ್ 2. ಪಾರ್ಟ್ 1ದಲ್ಲಿ ಲಘು ಉತ್ತರ ಅಂದ್ರೆ ಸಂಕ್ಷಿಪ್ತ ಉತ್ತರವನ್ನು ಬರೆಯುವಂತ, ಇಲ್ಲಿ ಮೇಡಮ್ 1 ವಾಕ್ಯ ಅಥವಾ 2-3 ವಾಕ್ಯ ಅಂತ ಬರ್ತದ. ಆಮೇಲೆ ಅವೆಲ್ಲ ಕವರ್ ಆಗ್ತದ. ಆಮೇಲೆ ಅನುರೂಪತ ಕೂಡ 1 ವಾಕ್ಯದಲ್ಲಿ ಒಂದೇ ಶಬ್ದದಲ್ಲಿ, ಇದೆಲ್ಲ ಲಘು ಉತ್ತರದಲ್ಲಿ ಒಂದು ಪಾರ್ಟ್ 1ದಲ್ಲಿ ಆಯ್ತಿದ್ವು. ಆಮೇಲೆ 2ನೇ ಪಾಠದಲ್ಲಿ ಏನ್ ಮಾಡಿದ್ದೇನೆ ಅಂದ್ರೆ, ಅಲ್ಲಿ 3-4 ವಾಕ್ಯಗಳಲ್ಲಿ 5-6 ವಾಕ್ಯಗಳಲ್ಲಿ ಬರುವಂತ ಕೆಲವೊಂದು ಲಾಂಗ್ ಕ್ವಶನ್ಸ್ ಬರ್ತಾವ ಮೇಡಮ್. ಅದು ಕೂಡ ಇಲ್ಲಿ 2 ಕಡೆ ಕವರ್ ಆಗ್ತದೆ. ಲಘು ಉತ್ತರದಲ್ಲಿ ಸ್ವಲ್ಪ ತಗೋಬಹುದು, ಲಾಂಗ್ ಉತ್ತರದಲ್ಲಿ ಸ್ವಲ್ಪ ತಗೋಬಹುದು. ಅದು ಅಲ್ಲಿ 3 ವಾಕ್ಯಗಳಿಗೆ ಬರೀರಿ ಅಂತ ಒಂದು ಕ್ವಶನ್ಸ್ ಇರ್ತದೆ ಮೇಡಮ್. ಅದು 2 ಕಡೆ ನಾವು ತಗೋಬಹುದು. ಆಮೇಲೆ ಇನ್ನೊಂದು 6 ವಾಕ್ಯಗಳಿಂದ 5-6 ವಾಕ್ಯಗಳಲ್ಲಿ ಬರೆಯುವಂತ ಕ್ವಶನ್ಗೆ ಸಾಕಷ್ಟು ನಾ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಟ್ಟಿದ್ದೇನೆ. ಆಮೇಲೆ ಮೇಡಮ್ ಪದ್ಯ ಪೂರ್ಣ ಕೀಜಿಯೇ, ಆಮೇಲೆ ನೆಕ್ಸ್ಟ್ ಏನೈತಿ ಇಲ್ಲಿ ಮೇಡಮ್ ಪದ್ಯವನ್ನ ಅಂದ್ರೆ ಪೂರ್ಣ ಕೊಟ್ಟಿರ್ತಾರ ಅವರ, ಅದನ್ನು ಬರೆಯುದು. ಆಮೇಲೆ ಕನ್ನಡ ಅವರು ಇಂಗ್ಲಿಷ್ ಮೇ ಅನುವಾದ. ಆಮೇಲೆ ಅಪಠಿತ ಪದ್ಯ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರಲ್ಲಿ ಕೂಡ ನಾನು ಅಲ್ಲೂ ಕೂಡ ಸಾಕಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆಮೇಲೆ ಹಿಂದಿ ದೋಹೆ ಕಾ ಭಾವಾರ್ಥ ಅಂತ ಇರ್ತದೆ, ಅದು ಕೊಟ್ಟಿದ್ದೀನಿ. ಆಮೇಲೆ ನಿಬಂಧ, ಪತ್ರ, ಈ ರೀತಿ ಏನು ಲಾಂಗ್ ಕ್ವಶನ್ಸ್, ದೀರ್ಘ ಉತ್ತರ ಬರೆಯುವಂತ ಕ್ವಶನ್ಸ್ಗಳನ್ನೆಲ್ಲ ಪಾರ್ಟ್ ಬಿ ದಲ್ಲಿ ಕೊಟ್ಟಿದ್ದೀನಿ ಮೇಡಮ್. ಈ ರೀತಿ ಮಕ್ಕಳಿಗೆ ಒಂದು ಅತ್ಯಂತ ಅಭಿರುಚಿಯಿಂದ ಓದಲಿಕ್ಕೆ ಅದೊಂದು ಬಹಳಷ್ಟು ಮಹತ್ವವಾದಂತ ಇದು ಕೊಡ್ತದೆ. ಆಮೇಲೆ ಎಲ್ಲಕ್ಕಿಂತ ಮುಂಚೆ ಇದಕ್ಕೆ ನಾನು ನನಗೆ
DDP ಆಫೀಸ್ನವರು ಮೋಹನ್ ಹಂಚಾಟಿ ಸರ್ ಅಂತಿದ್ರು. ಅವರು ನನಗೆ ಈ ಬುಕ್ಗಳನ್ನು ಓದಿದಾಗ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ, ಸರ್ ನಿಮ್ಮ ಮಕ್ಕಳಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ, ಆಮೇಲೆ ನನ್ನ ಸರ್ಕಾರದಿಂದ ನನಗೆ ಸಪೋರ್ಟ್ ಸಿಕ್ತು ಮೇಡಮ್. ನನಗೆ ಮತ್ತಷ್ಟು ಅಭಿರುಚಿ ಬಂತು ಮಕ್ಕಳಿಗೆ ಕೊಡ್ಬೇಕಂತೇಳಿ. ನಾವು ಹೋಗಿ ಈ ಬುಕ್ ಅನ್ನು ತೋರಿಸಿದಾಗ ಬಹಳಷ್ಟು ಖುಷಿ ಆದ್ರು. ಆಮೇಲೆ ನನಗೊಂದು ಲೆಟರ್ ಕೊಟ್ಟರು ಅವರು. ಆ ಲೆಟರ್ ಕೊಟ್ಟಿದ್ರಲ್ಲಿ ನಾ ಎಂಟ್ರಿ ಮಾಡಿದ್ದೀನಿ. ಆಮೇಲೆ ನನಗೆ ಈ ರೀತಿ ಎಲ್ಲಾ ರೀತಿ ಸಪೋರ್ಟ್ ಆಯಿತು, ಮಕ್ಕಳಿಗೆ ಅನುಕೂಲ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಪ್ರಥಮವಾಗಿ ಕರ್ನಾಟಕದ ಮೊಟ್ಟ ಮೊದಲ ಪ್ರಯೋಗ ಮೇಡಮ್ ಇದು. ಯಾಕಂದ್ರೆ ಎಲ್ಲರೂ ಪಾಸಿಂಗ್ ಪ್ಯಾಕೇಜ್ ಮಾಡಿಕೊಡ್ತಾರೆ, ಆಮೇಲೆ ಇದು ಸ್ಕೋರಿಂಗ್ ಪ್ಯಾಕೇಜ್ ವಿತ್ ಪಾಸಿಂಗ್ ಪ್ಯಾಕೇಜ್ ಎರಡೂ ಕೂಡಿ ಮಕ್ಕಳಿಗೆ ಒಂದು ಕಲ್ಪವೃಕ್ಷ ಅಥವಾ ಒಂದು ಎಲ್ಲಾ ರೀತಿ ಸಿಗುವಂತದ್ದು ಒಂದು ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ನಮ್ಮ ಸೃಷ್ಟಿಕರ್ತ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸರ್, ಈಗ ಈ ವಿಷಯ ಮಾತಾಡ್ಬೇಕಾದ್ರೆ ನನಗೊಂದು ಸಣ್ಣ ಡೌಟ್ ಬಂತು. ಹೇಳಿ ಮೇಡಮ್. ಇದೇನು ಅಂತಂದ್ರೆ, ಈಗ ಮಕ್ಕಳಿಗೆ ಕಾಮನ್ ಆಗಿ ಹೇಳ್ತಾರೆ ಮಕ್ಕಳು, ಅಲ್ರಿ ನಾವು ಗೈಡ್ ತಗೊಂಡೆ ಓದ್ತೀವಲ್ಲ, ಈ ಪುಸ್ತಕದಲ್ಲಿ ಏನ್ ಹೊಸದಿದೆ ಅಂತ ಮಕ್ಕಳು ಕೇಳ್ತಾರೆ. ಸೊ ಏನ್ ಹೊಸದಿದೆ? ಸರಿಯಾದಂತ ಕ್ವಶನ್ ಮೇಡಮ್. ಗೈಡ್ ನಲ್ಲಿ ಹೆಂಗಿರ್ತದೆ ಅಂದ್ರೆ ಮೇಡಮ್, ಎಲ್ಲಾ ಕ್ವಶನ್ ಗಳಿಗೆ ಎಲ್ಲಾ ಉತ್ತರಗಳನ್ನು ಕೊಟ್ಕೊಂತ ಹೋಗಿರ್ತಾರೆ. ಹಾಗೆ ನಾವು ಒಂದು ಕ್ವಶನ್ ಒಂದು 7-8 ಸಾಲು 12 ಸಾಲು ಇದ್ರೆ ನಮಗೆ ಬೋರ್ ಆಗ್ತದೆ. ಅದಕ್ಕೆ ನಾನು ನಂದು ಮೇನ್ ಕೇಂದ್ರ ಬಿಂದು ಪುಸ್ತಕನೇ ಮೇಡಮ್. ಪುಸ್ತಕ ಬಿಟ್ಟಂತೂ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ. ನನ್ನ ಪ್ರಮುಖವಾದಂತ ಕೇಂದ್ರ ಬಿಂದು ನಮ್ಮ ಪಠ್ಯ ಪುಸ್ತಕ 10th. ಆ ಪಠ್ಯ ಪುಸ್ತಕದಲ್ಲಿ ನಾನು ವ್ಯವಸ್ಥೆ ಮಾಡಿಕೊಂಡು ಅದನ್ನೇ ಸರಳೀಕರಣಗೊಳಿಸಿ ಅದು ಸಾಧ್ಯವಿದ್ದಷ್ಟು ಲಾಂಗ್ ಕ್ವಶನ್ಗಳನ್ನ ಅದು ಸ್ವಲ್ಪ ಕಟ್ ಮಾಡಿ, ಹೇಗೆ ಮೇಡಮ್ ಈಗ ನಾವು ಗುಡ್ಡ ಹತ್ತಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೇವಲ್ಲ, ಏಕದಮ್ ನಮಗೂ 4 ಸ್ಟೆಪ್ ಹತ್ತಂದ್ರೆ ಆಗೋದಿಲ್ಲ. ಆ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಅನುವಾದವನ್ನೇ ನಾನು ನ್ಯೂ ಟೈಪ್ ನಲ್ಲಿ ಟ್ರಾನ್ಸ್ಫರ್ ಮಾಡಿ ಸಾಧ್ಯದಷ್ಟು ಮಕ್ಕಳಿಗೆ ಅನುಕೂಲ ಆಗಲಿ. ಗೈಡ್ ಬೇರೆ ಆಗ್ತದೆ ಮೇಡಮ್, ಇದು ಪರೀಕ್ಷಾ ಪರೀಕ್ಷೆಗಾಗಿಯೇ ಮಕ್ಕಳಿಗೆ ಒಂದು ಎಲ್ಲಾ ರೀತಿಯಿಂದ ಇದನ್ನು ಓದಿದ್ರೆ ಸಾಕಷ್ಟು ಅವ್ರಿಗೆ ಅನುಕೂಲ, ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆ ಸಲುವಾಗಿ ನಾನು ಬಹಳಷ್ಟು ಸರಳೀಕರಣಗೊಳಿಸಿ ಈ ಪುಸ್ತಕವನ್ನು ರೆಡಿ ಮಾಡಿದ್ದೇನೆ ಮೇಡಮ್. ಸೊ ಮಕ್ಕಳೇ ಕೇಳಿದ್ರಲ್ಲ, ಈಗ ಬೇರೆ ಯಾವ್ದಾದ್ರು ಗೈಡ್ ಓದ್ತಿದ್ರಿ ಅಥವಾ ಬೇರೆ ಏನಾದ್ರು ನೀವು ರೆಫರ್ ಮಾಡ್ತಿದ್ರಿ ಅಂತಂದ್ರೆ ನಿಮ್ಗೆಲ್ಲ ಏನಾಗ್ತದೆ, ಕೆಲವೊಂದ್ ಸತಿ ಸ್ವಲ್ಪ ಹೊತ್ತು ಓದಾದ್ಮೇಲೆ ನಿಮ್ಗೆ ಅದು ಬೋರ್ ಆಗಕ್ ಶುರುವಾಗ್ತದೆ. ಯಾಕಂತಂದ್ರೆ ಅಲ್ಲಿ ಎಲ್ಲಾ ವಿಷಯವನ್ನು ಒಂದೇ ಕಡೆ ಮಿಕ್ಸ್ ಮಾಡಿ ಕೊಟ್ಟಿರ್ತಾರ. ಸೊ ಆದ್ರ ನಿಮಗ ಸರಳವಾಗಿ ಒಂದು ಉತ್ತರವನ್ನ ಹೆಂಗ್ ಬರಿಬೇಕು ಅಂಡ್ ಇಷ್ಟೇ ಮಾರ್ಕ್ಸಿಗೆ ನೀವು ಇಷ್ಟೇ ಬರೆದ್ರೆ ಸಾಕಪ್ಪ ಅಂತ ಹೇಳಿ ಒಬ್ರು ತಿದ್ದಿ ಬುದ್ಧಿ ನಿಮಗೆ ಹೇಳ್ತಿದ್ದಾರೆ ಅಂತಂದ್ರೆ ಇದಕ್ಕಿಂತಲೂ ಬೆನಿಫಿಟ್ ನಿಮಗೆ ಬೇರೆ ಎಲ್ಲೂ ಸಿಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ತಿದ್ದೀನಿ. ಸೊ ಮಕ್ಕಳೇ, ಇನ್ನು ಈ ಪುಸ್ತಕದ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳಷ್ಟು ಜನ ಈಗ ಆಲ್ರೆಡಿ ತಿಳ್ಕೊಳ್ತಿರ್ಬೋದು, ಅಕ್ಕ ಇದಕ್ಕೆ ಎಷ್ಟು ರೂಪಾಯಿ ಇರ್ಬೋದು, ಎಷ್ಟು ಬೆಲೆ ಇರ್ಬೋದು ಅಂತ ಹೇಳಿ. ಅದನ್ನು ಸರ್ ಹತ್ರ ಕೇಳ್ಕೊಂಡ್ ಬಿಡೋಣ. ಈಗ ಈ ಬೆಲೆ ಬಗ್ಗೆನೂ ಮಾತಾಡೋಣ ಅಂತ, ಅದನ್ನ ಸರ್ ಹತ್ರ ಕೇಳೋಣ ಅಂತ. ಆದ್ರೆ ಅದಕ್ಕಿಂತಲೂ ಮುಂಚೆ ನನಗೆ ಸರ್ ಇನ್ನೊಂದು ಪ್ರಶ್ನೆ ಇತ್ತು. ಏನು ಅಂತಂದ್ರೆ, ಈಗ ಬಹಳಷ್ಟು ಮಕ್ಕಳು ನಿಂಗೆ ಆಲ್ರೆಡಿ ಹೇಳಿರೋ ತರ ಎಕ್ಸಾಮ್ಸ್ ಹತ್ರ ಬಂತು ಅಂತಂದಾಗ ಓದೋ ಮಕ್ಕಳು ಇರ್ತಾರೆ. ಸೊ ಈಗ ಬಹಳಷ್ಟು ಏನೋ ಈ ರೀತಿ ಮಕ್ಕಳು ಇರ್ತಾರೆ, ಅವರು ಎಷ್ಟು ದಿವಸದಲ್ಲಿ ಓದ್ಲಿಕ್ಕೆ ಕೂತ್ರೆ ಅದನ್ನ ಕವರ್ ಮಾಡಬಹುದು ಅನ್ನೋ. ಓಕೆ ಮೇಡಮ್, ಅತ್ಯಂತ ಸುಂದರವಾದಂತ ಪ್ರಶ್ನೆ ಇದು ಮೇಡಮ್. ಬಹಳಷ್ಟು ಜನ ಪರೀಕ್ಷೆ ಬಂದಾಗ ಓದಿದ್ರಾಯ್ತು ಅನ್ನುವಂತ ಒಂದು ನೆಗ್ಲೆಕ್ಟ್ ಮಾಡಿ ಆಲಿಸಿತನ ಮಾಡಿ ಮೇಡಮ್, ಅಂಥವ್ರಿಗಂತೂ ಇದು ಪಂಚಾಮೃತ ಅಂತ ಹೇಳ್ಬೋದು. ಯಾಕಂದ್ರೆ ಮೇಡಮ್, ನಾನು ಟೈಮ್ ಕೊಡ್ತೀನಿ, ಕರೆಕ್ಟ್ 30 ದಿವಸನಲ್ಲಿ ಪರ್ಫೆಕ್ಟ್ ಕರೆಕ್ಟ್ ಗ್ರಹಿಸಿ ಓದಿ ಬಿಟ್ರೆ ಅದು 30 ದಿನನೂ ಬಹಳ ಆಗ್ತದೆ ಮೇಡಮ್. ಅದಕ್ಕೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ ಅಷ್ಟೇ. ಒಂದೊಂದು ದಿವಸ ಒಂದೇ ಕ್ವಶನ್ಗೆ ಆನ್ಸರ್ ಕಲಿತಿಟ್ಕೊಳ್ಳಿ ಸಾಕು, ಅಥವಾ 2 ಕಲ್ಕೊಳ್ಳಿ. ಅವ್ರ ಕೆಪಾಸಿಟಿ ಮೇಲೆ ಅವ್ರ IQ ಹೆಂಗಿದೆ ಗೊತ್ತಿಲ್ಲ. ಬರೀ ಒಂದು ದಿವಸಕ್ಕೆ ಒಂದೇ ಮಾಡ್ಲಿ, ಪರ್ಫೆಕ್ಟ್ ಮಾಡ್ಲಿ. ಆಮೇಲೆ 30 ಮೇಡಮ್ ಗೆಸ್ ಮಾಡಿ 30 ದಿವಸಕ್ಕೆ ಅವ್ರು 2 ಮಾಡಿರೋ 60 ಕ್ವಶನ್ಸ್ ಆನ್ಸರ್ ಅವರ ರೆಡಿ ಮಾಡ್ಕೊಂಡ್ಬಿಟ್ಟಂಗಾಯ್ತು. ಬರೀ ಇದು 30 ದಿವಸ ಲೆಕ್ಕ ಹಾಕ್ತಾ ಇದೀವಿ ನಾವು. ಇದು 30 ಇನ್ನ ಮೇಡಮ್ 2 ತಿಂಗಳು ಮೇಲ್ಪಟ್ಟು ನಮ್ಮ ಎಕ್ಸಾಮ್ ಇದೆ. ಬರೀ ಟೈಮ್ ಹಚ್ಚಿ ಮೇಡಮ್ 30 ದಿವಸಗಳನ್ನ ಅವರು ಚಾಚೂ ತಪ್ಪದೆ ಈ ಪುಸ್ತಕ ಅವರನ್ನು ಗ್ರಹಿಸಿ ಅಥವಾ ಅಧ್ಯಯನ ಮಾಡಿದ್ದಾದ್ರೆ ಮೇಡಮ್ ಅವರು ಇಟಿ ತಗೋದ್ರೆ ಯಾವ ಸಂದೇಹ. ನಾನು ಚಾಲೆಂಜ್ ಕೊಟ್ಟು ಹೇಳ್ತೇನೆ, ಯಾಕಂದ್ರೆ ನನಗೆ ಅನುಭವ ಇದೆ, 20 ವರ್ಷದ ಅನುಭವ ಇದೆ ಮೇಡಮ್ ಇದೆ. ಯಾಕಂದ್ರೆ ಅವರು ಮನಸ್ಸು ಕೊಟ್ಟು ಓದ್ಬೇಕು. ನೆನಪಿಟ್ಕೋರಿ, ಫಸ್ಟ್ ಪರಿಶ್ರಮ ಅನ್ನೋದು ಬೇಕು. ಬರೀ ನಾವು ಕಾಟಾಚಾರಕ್ಕಾಗಿ ಓದಿದ್ರೆ ಆಗೋದಿಲ್ಲ. ಬರೀ ಇಲ್ಲ, ಅವ್ರ ಕೆಪಾಸಿಟಿ IQ ಕಮ್ಮಿ ಇದೆ ಅಂತ ತಿಳ್ಕೊಂಡ್ರು ಕೂಡ ಅವರು ಒಂದು ಕ್ವಶನ್ಗೆ ಒಂದ್ಸರ್ ಒಂದು ಪರ್ಫೆಕ್ಟ್ ಮಾಡ್ಕೊಳ್ಳಿ ಸಾಕು. ದಿನ 24 ತಾಸು ಇದೆ, ಅದರಲ್ಲಿ ಅಟ್ಲೀಸ್ಟ್ ಒಂದು 2-3 ತಾಸು ಓನ್ಲಿ ಒಂದು ತಾಸು ಕುಂತ್ರು ಓಕೆ ಮೇಡಮ್. ಅಷ್ಟು ಮಾಡಿ ಅವ್ರು ಕರೆಕ್ಟ್ ಪರ್ಫೆಕ್ಟ್ ಆಗಿ ಓದಿದ್ರೆ ಅವರು ಈ ಪುಸ್ತಕದ ಬೆಲೆಯನ್ನು ಕಂಡುಕೋತಾರೆ ಮೇಡಮ್. ಆಮೇಲೆ ಹಾಗೆ ನಾನು ತಗೊಂಡೆ ಇಟ್ಟೆ ಮತ್ತು ನಮ್ಮ ಈ ಪ್ರಯೋಜನ ಆಗಿಲ್ಲ ಅಂದ್ರೆ ಅದು ಯಾರಿಗೂ ಆಗೋದಿಲ್ಲ ಮೇಡಮ್. ಇನ್ನೇನು ಪರಿಶ್ರಮ ಪಡಬೇಕು. ಹಾರ್ಡ್ ವರ್ಕ್ ಇಸ್ ವೆರಿ ಬೆಸ್ಟ್ ಮೇಡಮ್. ಅದರಿಂದ ಈ ಪುಸ್ತಕವನ್ನು ಓದಿ ನಾವು ಅಟ್ಲೀಸ್ಟ್ ನಾವು ಇಷ್ಟು ರೊಕ್ಕ ಕೊಟ್ಟಿದ್ದೀವಿ ಅನ್ನುವಂಥ. ಯಾಕಂದ್ರೆ ಮೇಡಮ್ ಇನ್ನೊಂದು ಹೇಳ್ತೇನೆ ನಿಮಗೆ, ಉಚಿತವಾಗಿ ಬಂದದ್ದಕ್ಕೆ ಯಾವುದೂ ವ್ಯಾಲ್ಯೂ ಇರೋದಿಲ್ಲ. ಅಟ್ಲೀಸ್ಟ್ ನಾವು ಏನಾರು ಖರ್ಚು ಮಾಡಿದ ನಮಗೆ ಅಟ್ಲೀಸ್ಟ್ ನಾವು ಇಷ್ಟಾರು ಖರ್ಚು ಮಾಡಿದ್ದೀನಿ ಅದರ ಉಪಯೋಗ ತಗೊಂಡು ಅನ್ನುವಂಥ ಭಾವನೆ ನಮ್ಮ ಹೃದಯಕ್ಕೆ ತರ್ತದೆ ಅಥವಾ ನಮ್ಮ ಮನಸ್ಸಿಗೆ ತರ್ತದೆ. ಅಟ್ಲೀಸ್ಟ್ ಆ ರೀತಿ ನಾನು ಈ ರೀತಿ ಒಂದು ಸ್ವಲ್ಪ ಅದಕ್ಕೆ ಮಕ್ಕಳಿಗೆ ಹೊರೆಯಾಗದಂತ ರೀತಿಯಲ್ಲಿ ನಾನು ಈ ರೀತಿ ಒಂದು ಪುಸ್ತಕವನ್ನು ಮಾಡಿದ್ದೀರಿ. ಸೊ ಸರ್, ಈಗ ನಮಗೆ ನೆಕ್ಸ್ಟ್ ಬರುವಂತ ಪ್ರಶ್ನೆ,
ಇದರ ರೇಟ್ ಎಷ್ಟು? ಹಾಂ, ಸರಿ ಆದಂತ ಅದು ನಾನು ಕೇಳಬೇಕು ಮಾಡಿದ್ದೆ ಮೇಡಮ್. ರೇಟ್ ನೋಡ್ರಿ, ಇದಕ್ಕೆ ನಾವು ಇದರ ಪ್ರಕಾಶನದ ಬೆಲೆ 90 ರೂಪಾಯಿ ಆಗ್ತದೆ. ಯಾಕಂದ್ರೆ ಅವರು ಪ್ರಕಾಶನದವರು ಅದನ್ನು 90 ರೂಪಾಯಿ ಇಡ್ಲಿಕ್ಕೆ ಹೋಗಿಲ್ಲ ಮೇಡಮ್. ಈಗಂತೂ ನೋಡಿ, ನಾವು ಎಲ್ಲೋ ಹೊರಗಡೆ ಹೋಗಿ ಒಂದು ಉಪಹಾರ, ಒಂದು ನಾಷ್ಟಾ ಮಾಡಿದ ನಿಮಗೆ 60 ರಿಂದ 70 ರೂಪಾಯಿ ಕೊಟ್ಟು ನಾವು ಸುಮ್ಮನೆ ಬಂದ್ಬಿಡ್ತೀವಿ. ಹಾಂ, ಆಮೇಲೆ ನಮ್ಗೆ ಯಾವುದೂ ಕಲ್ಪನೆ ಇರೋದಿಲ್ಲ. ಅಷ್ಟೇ ಮೇಡಮ್, 60 ರೂಪಾಯಿ ಒಂದ್ಸಲ ನಾವು ಎಲ್ಲೋ ಹೊರಗಡೆ ಹೋದಾಗ ಒಂದು ನಾಷ್ಟಾ ಮಾಡಿದರೆ 60 ರೂಪಾಯಿ ಏನು ಕೊಟ್ಟು ಬರ್ತೀವಲ್ಲ, ಅಷ್ಟೇ ಬೆಲೆ ಇದಕ್ಕಿದೆ. ಹೆಚ್ಚಿಗೆ ಏನಿಲ್ಲ. ಪುಸ್ತಕದ ಪ್ರಕಾಶನದ ಖರ್ಚು ಹೊರಗೆ ಬಿದ್ದರೆ ಸಾಕು, ನನಗೆ ಇದರಿಂದ ಯಾವ ಲಾಭನೂ ಬೇಡ ಮೇಡಮ್. ಆಮೇಲೆ ನೋಡಿ, ನಾವು ನೀವು ಮಕ್ಕಳೇ, ನಾ ಇದು ಒಂದು ನಮ್ಗೆ ಹೇಳ್ತೀನಿ, ನೀವು ಗೆಸ್ ಮಾಡಿ, ನಾ ರೊಕ್ಕ ಇದಕ್ಕೆ ಖರ್ಚು ಮಾಡಿಲ್ಲ, ಒಂದೇನೋ ನಾಷ್ಟಾ ಮಾಡಿದ್ದೀನಿ, ಸಾಕು, ಕನ್ಫರ್ಮ್ ಮಾಡ್ಕೋರಿ, ಇದನ್ನ ಉಪಯೋಗ ಮಾಡ್ಕೋರಿ. ಅದು ಇದರ ಮಹತ್ವ, ಇದರ ನಿಮ್ಮ ಭವಿಷ್ಯದ ಉಜ್ವಲ ನಿಮ್ಗೆ ನಾಳಿನ ದಿವಸ ಗೊತ್ತಾಗ್ತದೆ. ಇಷ್ಟು ನಾ ಹೇಳಿ ಬಯಸ್ತೀನಿ ಮೇಡಮ್. ಓಕೆ. ಸೊ ಮಕ್ಕಳೇ, ನಿಮ್ಮಲ್ಲಿ 4 ಥರದ ಮಕ್ಕಳು ಇರ್ತಾರೆ ಅಥವಾ 2 ಥರದ ಮಕ್ಕಳು ಇರ್ತಾರೆ ಅಂತಾನೆ ತಿಳ್ಕೊಳ್ಳಿ. ಯಾಕಂತಂದ್ರೆ ಎಲ್ಲರ ಮೆಂಟಾಲಿಟಿನೂ ಸೇಮ್ ಇರೋದಿಲ್ಲ. ಅಂಡ್ ಎಲ್ರಿಗೂ ಕೂಡ ಒಬ್ಬ ಟೀಚರ್ ಹೇಳಿರುವಂತ ಏನು ಉತ್ತರಗಳಿರ್ತವೆ ಅಥವಾ ಒಂದು ಪಾಠ ಇರುತ್ತೆ ತಲೆಗೆ ಹೋಗಿರೋದಿಲ್ಲ. ಆದರೆ ಇಲ್ಲಿ ನಮಗೆ NF ಕಿತ್ತೂರ್ ಸರ್ ಏನಿದ್ದಾರೆ, ಅವರು ಎಲ್ಲ ರೀತಿಯ ಮಕ್ಕಳಿಗೂ ಕೂಡ ಈಸಿಯಾಗಿ ತಿಳಿಯುವಂಥ ಮೆಥಡ್ನಲ್ಲಿ ಕ್ವೆಶನ್ ಆನ್ಸರ್ಸ್ಗಳನ್ನ ಇದರಲ್ಲಿ ಫಿಲ್ ಮಾಡಿದ್ದಾರೆ, ಎಲ್ಲವನ್ನು ಇದರಲ್ಲಿ ಕವರ್ ಮಾಡಿದ್ದಾರೆ. ಸೊ ಮಕ್ಕಳೇ, ಈಗ ನಿಮ್ಮ ಕೈಲಿರೋದಪ್ಪ, ಜಸ್ಟ್ ನೀವು ಅಲ್ಲಿ ಇಲ್ಲಿ ಖರ್ಚು ಮಾಡುವಂಥ 60 ರೂಪಾಯಿನ ಉಳಿಸಿ ಇದೊಂದು ಪುಸ್ತಕವನ್ನು ಖರೀದಿ ಮಾಡಿದ್ರಿ ಅಂತಂದರೆ, ಅದನ್ನು ಬರೀ ನೀವು 30 ದಿನದಲ್ಲಿ ಕೂತ್ಕೊಂಡು ಲಕ್ಷ ಕೊಟ್ಟು ನಿಮ್ಗೆ ಆಸಕ್ತಿ ವಹಿಸಿ ಓದಿದ್ರಿ ಅಂತಂದರೆ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಹಿಂದಿಯಲ್ಲಿ ಅಂತ ಸರ್ ಕೂಡ ಹೇಳ್ತಿದ್ದಾರೆ. ಆ್ಯಂಡ್ ಇಷ್ಟು ಅವರು ದೃಢವಾಗಿ ಹೇಳ್ತಿದ್ದಾರೆ, ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿಯಿಂದ ಹೇಳ್ತಿದ್ದಾರೆ ಅಂತಂದರೆ ಮಕ್ಕಳೇ ನಿಜವಾಗಿಯೂ ಅರ್ಥ ಮಾಡ್ಕೊಳ್ಳಿ, ಅದರಲ್ಲಿ ಅವರು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಬೇಕು ಅಂಥೇಳಿ ಅವರು ಬಹಳಷ್ಟು ಶ್ರಮವನ್ನು ಇಲ್ಲಿ ಹಾಕಿದ್ದಾರೆ. ಸೊ ಎಲ್ಲರೂ ಕೂಡ ಇದರ ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ಇದರ ಮುಂದಿನ ಪ್ರಶ್ನೆ ಬರುವಂಥದ್ದು ಏನಪ್ಪಾ ಅಂತಂದ್ರೆ, ಈಗ ನೀವು ಈ ಪುಸ್ತಕ 60 ರೂಪಾಯಿಗೆ ಸಿಗ್ತದೆ ಅಂತೆಲ್ಲ ಕೇಳಿದ್ವಿ. ಆ್ಯಂಡ್ ಈಗ ಮುಂದಿನ ಪ್ರಶ್ನೆ ಬರುವಂಥದ್ದು ಎಲ್ಲಿಪ್ಪ ಅಂತಂದ್ರೆ, ಇದು ಎಲ್ಲೆಲ್ಲ ಸಿಗುತ್ತೆ, ಇದನ್ನ ನಾವು ಪುಸ್ತಕವನ್ನು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಎಲ್ಲೆಲ್ಲ ನಮಗೆ ಸಿಗುತ್ತೆ ಅಂತ ಮುಂದಿನ ಪ್ರಶ್ನೆ ಬರ್ತದೆ. ಓಕೆ ಮೇಡಮ್. ಇದು ನಾವು ಬೆಳಗಾವದಂತ ಲೋಕಲ್, ನಾನಂತೂ ಬೆಳಗಾವದಲ್ಲಿ ಇದ್ದೀನಿ ಮೇಡಮ್. ಲೋಕಲ್ದಲ್ಲಿ ತಾವು ಎಲ್ಲಿ ಹೇಳಿದ್ರೆ ನಾನು ಮುಟ್ಟಿಸ್ತೇನೆ, ಯಾವ ಸ್ಕೂಲ್ ಇದ್ರೇನೆ. ಆಮೇಲೆ ನಮ್ಮ ಬೆಳಗಾವಿ ನಗರವನ್ನು ಬಿಟ್ಟು ಬೇರೆದವ್ರು ಏನಾರು ಇದ್ರೆ ಇದಕ್ಕೆ ನಾ ಪೋಸ್ಟೇಜ್ ಅಂತ ಏನು ಬರ್ತದ ಅದನ್ನ ತಾವೇ ಬರ್ಸಬೇಕಾಗ್ತದ. ನನ್ನ ಖರ್ಚು ಅಷ್ಟೇ, ಯಾಕಂದ್ರೆ ಅದು ಎಕ್ಸ್ಟ್ರಾ ಪೋಸ್ಟೇಜ್ ಏನಾದ್ರು ಖರ್ಚು ಹಾಕಿದ್ರೆ ನಾ ಅವ್ರಿಗೆ ಪೋಸ್ಟ್ ಮಾಡಿಬಿಡ್ತೀನಿ ಮೇಡಮ್, ಪೋಸ್ಟ್ ಮಾಡ್ತೀನಿ ಅಥವಾ ಕೊರಿಯರ್ ಮಾಡ್ತೀನಿ. ಆದ್ರೆ ನಾ ಹೆಚ್ಚಿಗೆ ಅದನ್ನ ಹೇಳಕ್ ಹೋಗಿಲ್ಲ. ಅದು ತಮಗೆ ಏನಾದರೂ ಬರ್ಲಿಕ್ಕೆ ಅವ್ಯವಸ್ಥೆ ಇದ್ರೆ ಅಥವಾ ದೂರ ಆಗಿದ್ರೆ ನಾ ಈ ಮುಖಾಂತರ ಕೂಡ ಅವ್ರಿಗೆ ಕಳಿಸುವಂತ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿ ಪೋಸ್ಟ್ ಖರ್ಚು ಕೊಡ್ಬೇಕಾಗ್ತದೆ ಅಷ್ಟೇ ಮೇಡಮ್, ಎಷ್ಟಾಗ್ತಿದೆ ಅಷ್ಟೇ. ಸರಿ. ಸೊ ಬೆಳಗಾವಿಯಿಂದ ಹೊರಗಡೆ ಯಾರಾದ್ರೂ ಮಕ್ಕಳು ಈ ಪುಸ್ತಕವನ್ನು ಖರೀದಿ ಮಾಡಬೇಕು, ಇದನ್ನ ಪರ್ಚೇಸ್ ಮಾಡಬೇಕು ಅಂತೇಳಿ ಬಯಸ್ತಾ ಇದ್ರಿ ಅಂತಂದ್ರೆ ನೀವು ಪೋಸ್ಟ್ ಮೂಲಕ ಈ ಪುಸ್ತಕವನ್ನ ಖರೀದಿ ಮಾಡಬಹುದು. ಆ ಪೋಸ್ಟಿನ ಏನು ದುಡ್ಡು ಇರುತ್ತೆ ಅದನ್ನ ನೀವು ಪೇ ಮಾಡಿದ್ರೆ ಈ ಪುಸ್ತಕದವನ್ನ ಅವರು ಸರ್ ನಿಮ್ಗೆ ಕೊಟ್ಟು ಕಳಿಸ್ತಾರೆ. ಸೊ ಪುಸ್ತಕದ ರೇಟ್ ಮತ್ತೆ ಪೋಸ್ಟಿನ ರೇಟ್ ಸಪ್ರೇಟ್ ಆಗಿರುತ್ತೆ. ಇದನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪುಸ್ತಕವನ್ನು ಖರೀದಿ ಮಾಡಿ ನಿಮ್ಮ 10th ಏನು ಎಕ್ಸಾಮ್ಸ್ ಇದೆ ಅದನ್ನ ಹ್ಯಾಪಿಯಾಗಿ ಕೂಲ್ ಮೈಂಡಿಂದ ಬರೀರಿ ಅಂತ ಹೇಳ್ತಿದ್ದೀನಿ. ಯಾಕಂತಂದ್ರೆ ಇದು ನಿಮ್ಗೆ ಬಹಳ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ಇಷ್ಟೊತ್ತವರೆಗೂ ನಾವು ಪರೀಕ್ಷಾ ತೋಷ ಅನ್ನುವಂಥ ಪುಸ್ತಕದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಇಲ್ಲಿ ಚರ್ಚೆ ಮಾಡಿದ್ದೀವಿ, ಬಹಳಷ್ಟು ವಿಷಯಗಳನ್ನ ನಿಮಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಸರಿ. ಸೊ ಈಗ ನಮಗೆ ನೆಕ್ಸ್ಟ್ ಬರುವಂಥ ಪ್ರಶ್ನೆ ಆ್ಯಂಡ್ ಕಡೆಯ ಪ್ರಶ್ನೆ. ಸೊ ಒಬ್ಬ ಟೀಚರ್ ಅಂದ ಕೂಡಲೇ ನಿಮಗೆ ಪ್ರತಿ ದಿವಸ ಸ್ವಲ್ಪ ಕೂಡ ಟೈಮ್ ಸಿಗದೇ ಇರುವಂಥ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಒಬ್ಬ ಶಿಕ್ಷಕ ತನ್ನನ್ನು ಸಂಪೂರ್ಣವಾಗಿ ಒಂದು ಪರಿಸರಕ್ಕಾಗಿರ್ಲಿ ಅಥವಾ ಒಂದು ವಿದ್ಯಾರ್ಥಿಗೆ ಅಂತೇಳಿ ಅವನು ಅರ್ಪಣೆ ಮಾಡಿಬಿಟ್ಟಿರ್ತಾನೆ. ಸೊ ಅಂತ ಒಂದು ಬಿಡವೇ ಇಲ್ಲದಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಸಮಯವನ್ನ ತೆಗೆದುಕೊಂಡು ನೀವು ಒಂದು ಪುಸ್ತಕವನ್ನ ರೆಡಿ ಮಾಡಿದ್ದೀರಾ. ಸೊ ಇದಕ್ಕೋಸ್ಕರ ನಿಮಗೆ ಮೋಟಿವೇಶನ್ ಅನ್ನೋದು ಎಲ್ಲಿಂದ ಬಂತು, ಇದನ್ನ ರೆಡಿ ಮಾಡಬೇಕು ಅಂತ ಹೇಳಿ ನಿಮ್ಗೆ ಯಾಕೆ ಅನ್ನಿಸ್ತು ಸರ್? ಓಕೆ ಮೇಡಮ್, ಇದು ಅತ್ಯಂತ ಬೆಸ್ಟ್ ಕ್ವಶನ್ ಇದು ಮೇಡಮ್. ಈಗಾಗಲೇ ನನ್ನ ಕೈಯಲ್ಲಿ ಕಲಿತಂಥ ಎಷ್ಟೋ ಮಕ್ಕಳು ಈಗಾಗಲೇ ದೊಡ್ಡ IAS KS ಆಗಿ ಒಬ್ಬ DC ಆಗಿದ್ದಾರೆ ಬಾಗಲಕೋಟ್ನಲ್ಲಿ. ಆಮೇಲೆ ಒಬ್ಬ ವಿದ್ಯಾರ್ಥಿ ಸೈಕ್ಲಿಂಗ್ ಮುಖಾಂತರ 10 ರಾಷ್ಟ್ರಗಳನ್ನು ತಿರುಗಾಡಿ ಬಂದಿದ್ದಾನೆ. ಆಮೇಲೆ ಒಂದು ಹುಡುಗ ಅತನಿಯಲ್ಲಿ ರಿಯಲ್ ಎಸ್ಟೇಟ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ದಾನೆ. ಹಿಂಗೆ ಮೇಡಮ್ ಸಾಕಷ್ಟು ನನ್ನ ವಿದ್ಯಾರ್ಥಿಗಳು ಹೈಸ್ಕೂಲ್ ಟೀಚರ್ಸ್ ಅದಾರೆ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದ್ದಾರೆ. ಅವರು ಪದೇ ನನ್ನ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಅವರು ಪದೇ ನನಗೆ ಹೇಳ್ತಿರ್ತಾರೆ, ಇದು 5-6 ವರ್ಷದಿಂದ ಕನಸು ಮೇಡಮ್ ಇದು ನನಗೆ. ಇವ್ರು ಸರ್ ನೀವು ನಮಗೆ ಯಾವ ರೀತಿ ಅಭ್ಯಾಸ ಮಾಡಿಸಿದಿರಲ್ಲ ಅಥವಾ ಯಾವ ರೀತಿ ನಮಗೆ ಅಧ್ಯಯನ ಕೊಡ್ತಿರಲ್ಲ, ಹಂಗೆ ಬೇರೆ ಮಕ್ಕಳಿಗೂ ಈ ರೀತಿ ಹೋಗಬೇಕು ಸರ್, ನೀವು ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಪುಸ್ತಕ ಮುಖಾಂತರ ಅಂತಲ್ಲ, ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಕುಂತು ವಿಚಾರ ಮಾಡಿದಾಗ ಮೇಡಮ್ ನನ್ನ ಕಡೆ ಒಂದು ಐಡಿಯಾ ಬಂತು. ನಾನು ನ್ಯೂ ಟೈಪ್ ಕ್ವಶನ್ಸ್ ಈ ರೀತಿ ಬುಕ್ಕನ್ನು ಮಾಡ್ಬೇಕಂತೇಳಿ 3-4 ವರ್ಷಗಳಿಂದ ನನ್ನ ಪ್ಲ್ಯಾನ್ನಲ್ಲಿದ್ದೆ. ಅದನ್ನು ಯಾರಿಗೂ ಹೇಳಲಿಲ್ಲ, ಸಕ್ಸಸ್ ಆದಮೇಲೆ ಹೇಳಬೇಕಂತಿತ್ತು. ಆಮೇಲೆ ನನ್ನ ಮಕ್ಕಳೇ, ನನ್ನ ವಿದ್ಯಾರ್ಥಿಗಳೇ ನನಗಿದ ಆಧಾರ ಸ್ತಂಭ. ಆಮೇಲೆ ನಮ್ಮ ತಂದೆಯವರು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದು ಮಕ್ಕಳ ಮುಖಾಂತರ, ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ನಮ್ಮ ತಂದೆಯ ಆಸೆಯೂ ಕೂಡ ಈಡೇರಿತು ಅಂತ ನಾನು ಬಯಸ್ತೀನಿ.
ಓಕೆ. ಸೊ ಮಕ್ಕಳೇ, ಈ ಪರೀಕ್ಷಾ ತೋಷ ಅನ್ನುವಂಥ ಪುಸ್ತಕ ಕೇವಲ ಒಬ್ಬ NF ಕಿತ್ತೂರ್ ಸರ್ದಂದು ಪರಿಶ್ರಮ ಅಂತ ಹೇಳೋದಿಲ್ಲ. ಯಾಕಂತಂದ್ರೆ ಇದರಲ್ಲಿ ನಿಮ್ಮಂತೆ ನಿಮ್ಮ ಎಷ್ಟೋ ಸೀನಿಯರ್ಸ್ಗಳಂತ ಹೇಳ್ಬೋದು, ಅಥವಾ ನಿಮ್ಮ ಎಷ್ಟೋ ಅಕ್ಕ ಅಣ್ಣಂದ್ರ ಅಂತ ಹೇಳ್ಬೋದು, ಅವರೆಲ್ಲ ಒಂದು ಪರಿಶ್ರಮ ಕೂಡ ಇದೆ. ಆ್ಯಂಡ್ ಅದ್ರ ಜೊತೆಗೆ NF ಕಿತ್ತೂರ್ ಸರ್ನ ಕಂಪ್ಲೀಟ್ ಪರಿಶ್ರಮ ಕೂಡ ಇದರಲ್ಲಿ ಮಿಕ್ಸ್ ಆಗಿದೆ. ಸೊ ಹಾಗಾಗಿ ಇದರ ಸದುಪಯೋಗನ ನೀವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಅದೇ ರೀತಿ ಈ ಪುಸ್ತಕವನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ನಾನು ಆಲ್ರೆಡಿ ಹೇಳಿರೋ ಥರ ಬೆಳಗಾವಿಯಲ್ಲಿ ಇದು ನಿಮಗೆ ಲಭ್ಯವಾಗ್ತದೆ. ಇದ್ರ ಹೊರತಾಗಿ ಹೊರಗಡೆಯಿಂದ ಎಲ್ಲಾದರೂ ನೀವು ಆರ್ಡರ್ ಮಾಡಬೇಕು ಅಂತಂತಿದ್ರಿ ಅಂತಂದರೆ ಅದಕ್ಕೋಸ್ಕರ NF ಕಿತ್ತೂರ್ ಸರ್ ಈಗ ಅವರು ತಮ್ಮ ನಂಬರನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾರೆ. ಆದಷ್ಟು ಬೇಗ ಈ ನಂಬರನ್ನು ಕೂಡ ನೋಟ್ ಮಾಡ್ಕೊಳ್ರಿ. ಸರ್ ದಯವಿಟ್ಟು ನಂಬರ್ನ ಹೇಳಬೇಕು. ಓಕೆ ಮೇಡಮ್, ನನ್ನ ಮೊಬೈಲ್ ನಂಬರ್ ಇದಕ್ಕೆ ಫೋನ್ ಪೇನೂ ಇದೆ ಮೇಡಮ್. 9341644495 9341644495 ಈ ನಂಬರ್ ಇದೆ ಮೇಡಮ್. ಓಕೆ ಮಕ್ಕಳೇ, ನೀವೆಲ್ಲರೂ ಈ ನಂಬರ್ನ ನೋಟ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ತಿದ್ದೀನಿ. ಆ್ಯಂಡ್ ಮಕ್ಕಳ ಜೊತೆಗೆ ಎಷ್ಟೆಲ್ಲ ಪೇರೆಂಟ್ಸ್ಗಳು ಕೇಳ್ತಿದ್ದೀರಾ, ಅಥವಾ SSLC ಮಕ್ಕಳು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಇದ್ರು ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಒಂದು ರಿಕ್ವೆಸ್ಟ್ ಅಂತಾನೆ ಹೇಳ್ಬೋದು. ಏನು ಅಂತಂದ್ರೆ ಮಕ್ಕಳ ಬರ್ತ್ಡೇ ಆಗಿರಲಿ ಅಥವಾ ಏನಾದರೂ ಒಂದು ಒಕೇಶನ್ಸ್ ಇತ್ತು ಅಂತಂದ್ರೆ ಮಕ್ಕಳಿಗೆ ನೀವೇನಾದ್ರೂ ಗಿಫ್ಟ್ಗಳನ್ನ ಕೊಡ್ತಾ ಇರ್ತೀರಾ. ಎಷ್ಟೋ ಸರ್ತಿ ನೀವು ಚಾಕ್ಲೇಟ್ಸ್ಗಳನ್ನು ಅಥವಾ ಪಾಕೆಟ್ ಮನಿಯನ್ನು ಕೊಡ್ತಾ ಇರ್ತೀರಾ. ಸೊ ಈ ರೀತಿ ಅದು ಕ್ಷಣಿಕ ಸುಖವನ್ನು ಕೊಡೋ ಬದಲಾಗಿ ಮಕ್ಕಳ ಭವಿಷ್ಯಕ್ಕೆ ನೀವುಗಳು ಕೂಡ ಹೆಲ್ಪ್ ಮಾಡಬಹುದು. ಈ ರೀತಿಯ ಒಂದು ಪುಸ್ತಕವನ್ನ ಮಕ್ಕಳಿಗೆ ಕೊಡ್ರಿ, ಅದನ್ನ ಓದಿ ಅವರು ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತೇಳಿ ಎಲ್ಲರ ಹತ್ರ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ ಸರ್, ಇಷ್ಟೊತ್ತವರೆಗೂ ನಮ್ಮ ಜೊತೆಗಿದ್ದು ಈ ಪರೀಕ್ಷಾ ತೋಷ ಅನ್ನುವಂಥ ಪುಸ್ತಕದ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಅಂಡ್ ಎಷ್ಟೋ ಮಕ್ಕಳಿಗೆ ಇದೊಂದು ಉಜ್ವಲ ಭವಿಷ್ಯನ ಕಟ್ಟಿಕೊಳ್ಳುವಲ್ಲಿ ಒಂದು ಬುತ್ತಿ ಅಂತಾನೆ ಹೇಳ್ಬೋದು ಈಗ ಅವರಿಗೆ. ಸೊ ಬಹಳಷ್ಟು ಉತ್ತಮವಾದಂಥ ಮಾಹಿತಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀರಿ. ಅಂಡ್ ಇದ್ರ ಜೊತೆಗೆ ನನ್ನ ಕಡೆಯ ಪ್ರಶ್ನೆ ಸರ್. ಓಕೆ ಮೇಡಮ್. ಸೊ ಮಕ್ಕಳಿಗೆ ಹಿಂದಿಯಲ್ಲಿ ಪರೀಕ್ಷಾ ತೋಷ ಏನೋ ಕೊಟ್ಟಿದ್ದೀರಿ ನೀವು. ಸೊ ಇದೇ ರೀತಿ ಬೇರೆ ಯಾವ್ದಾದ್ರು ವಿಷಯಗಳಲ್ಲಿ ಮಾಡ್ಬೇಕನ್ನುವಂತ ಪ್ಲಾನ್ ಏನಾದ್ರು ಇದೆಯಾ ಸರ್? ನೆಕ್ಸ್ಟ್ ಪ್ಲಾನ್ ಇದೆ ಮೇಡಮ್. ಇದು ಸಕ್ಸಸ್ ಆದರೆ, ಇದು ಯಶಸ್ವಿ ಆದರೆ ಮುಂದಿನ ಪ್ಲಾನ್ ಇದೆ ಮೇಡಮ್. ಮತ್ತು ಮಕ್ಕಳಿಗೆ ನಾನು ಒಂದು ಒಳ್ಳೆಯ ಒಂದು ಬುತ್ತಿಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ ಸರ್. ಸೊ ನಾವು ಕೂಡ ಭಗವಂತನಲ್ಲಿ ಆಶಿಸ್ತೀವಿ ಈ ತರ ಬಹಳಷ್ಟು ಸರಣಿಗಳು ಬಹಳಷ್ಟು ಪುಸ್ತಕಗಳು ಬರಲಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀವಿ. ಸೊ ನಮ್ಮೊಟ್ಟಿಗೆ ಇಷ್ಟೊತ್ತರೆಗೂ ಇದ್ದು ನಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಹೃತ್ಪೂರ್ವಕ ಅಭಿನಂದನೆಗಳು ಮೇಡಮ್.